ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಭೂವಿಸ್ ಫುಡ್ ವರ್ಲ್ಡ್. ಬನ್ನಿ ಫ್ರೆಂಡ್ಸ್, ಇವತ್ತೊಂದು ಸಖತ್ತಾಗಿ ಚಪಾತಿ ರೊಟ್ಟಿಗೆಲ್ಲ ಕಾಂಬಿನೇಷನ್ ಆಗೋ ಹಾಗೆ ಬೀಟ್ರೂಟ್ ಪಲ್ಯ ನೋಡಿರಿ. ಬೀಟ್ರೂಟ್ ಆದಷ್ಟು ನಾವು ಹೆಲ್ತಿಗೆ ಒಳ್ಳೆಯದು, ಹೀಗಾಗಿ ಅದನ್ನ ಪಟಾಫಟ್ ಅಂತ ಹೆಂಗೆ ಮಾಡೋದಂತ ನೋಡ್ಕೊಂಡು ಬರೋಣ. ನಾನಿಲ್ಲಿ ಎಲ್ಲ ಐಟಮ್ಸ್ ತೋರಿಸ್ತಾ ಇಲ್ಲ, ರ್ಯಾಂಡಮಾಗಿ ಹಾಗೆ ಮಾಡ್ತಾಯಿದ್ದೀನಿ. ವಿಡಿಯೋನ ಸ್ಕಿಪ್ ಮಾಡಿದೆ, ಕೊನೆವರೆಗೂ ನೋಡಿರಿ. ಫಸ್ಟು ಬೀಟ್ರೂಟ್ ತೊಳೆದು ಮೇಲೆ ಸಿಪ್ಪೆ ಹಚ್ಚಿ ಕಟ್ ಮಾಡಿದ್ದೀನಿ. ಆಮೇಲೆ ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ ನೋಡಿರಿ. ನೆಕ್ಸ್ಟ್ ಇದನ್ನು ಕುಕ್ಕರಲ್ಲಿ ಮಾಡ್ಕೊಂಡ್ರೆ ಬೇಗ ಒಂದು 2-3 ನಿಮಿಷದಲ್ಲಿ ಆಗ್ಬಿಡುತ್ತೆ. ಕುಕ್ಕರ್ಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡೇನು ನೋಡಿರಿ ನಾನು. ನೆಕ್ಸ್ಟು ಸಾಸಿವೆ, ಜೀರಿಗೆ ಅಂದರೆ ಈ ಥರ ಕುಕ್ಕರ್ ಒಳಗೆ ಬೇಗ ಆಗಿಬಿಡುತ್ತೆ ಇದು. ನೀವು ಯಾವಾಗಾದರೂ ಏನಾದರೂ ಪಲ್ಯ ಮಾಡೋಕ್ಕೆ ಬೇಜಾರಾದಾಗ ಈ ಥರ ಬೀಟ್ರೂಟ್ ಇದ್ರೆ ಬೇಗ ನೋಡಿರಿ, ಒಂದು 2-3 ನಿಮಿಷ ಒಳಗೆ ಮಾಡ್ಕೊಂಬಿಡ್ಬೋದು. ನೆಕ್ಸ್ಟ್ ನಾನು ಈರುಳ್ಳಿ ಹಾಕಿ ಫ್ರೈ ಮಾಡತ್ತೀನಿ ನೋಡ್ರಿ. ಇಲ್ಲಿ ಮಸ್ತ್ ಆಗ್ತೈತೆ ರೀ ಇದು. ಅನ್ನಕ್ಕೆ ಕೂಡ ಕಾಂಬಿನೇಷನ್ ರೀ ಇದು, ಸೂಪರ್ ಕಾಂಬಿನೇಷನ್. ಅನ್ನ ಸಾಂಬಾರು ಜೊತೆ ಸೈಡ್ ಒಳಗೆ ಈ ಥರ ಪಲ್ಯ ಹಾಕ್ಕೊಂಡು ತಿನ್ಬೋದು. ನೆಕ್ಸ್ಟ್ ನೋಡಿರಿ, ಒಂದು 2 ಸ್ಪೂನ ಕಡಲೆಬೇಳೆ ಹಾಕತ್ತೀನಿ. ಇನ್ನೂ ಬೇಕಂದ್ರೆ ನೀವು ಜಾಸ್ತಿನೂ ಹಾಕೋಬೋದು. ಇದು ಕಡಲೆಬೇಳೆ ಹಾಕೋದ್ರಿಂದ ಟೇಸ್ಟ್ ಚಲೋ ಬರ್ತೈತೆ ರೀ, ಇದಕ್ಕೆ ಮಸ್ತ್ ಡಿಫ್ರೆಂಟ್ ಟೇಸ್ಟ್ ಕೊಡ್ತದೆ. ಭಾಳ ಮಸ್ತ್ ಆಗ್ತೈತೆ ರೀ ಇದು. ಒಂದು ಸತಿ ಖಂಡಿತವಾಗ್ಲೂ ನೀವು ಟ್ರೈ ಮಾಡಿರಿ, ಹೆಂಗಾಗ್ಯದಂತ ಕಮೆಂಟ್ ಮಾಡೋದನ್ನ ಮರಿಬೇಡ್ರಿ. ಮತ್ತು ಹೊಸದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ನೆಕ್ಸ್ಟ್ ನೋಡಿರಿ, ಹಸಿಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀನಿ. ಇದು 1-2 ತೊಗೊಂಡಿನಿ ನಾನು, ಅಂದರೆ 1 ಬೀಟ್ರೂಟ್ ಮಾಡ್ತಾಯಿದ್ದೀನಿ ನಾನಿಲ್ಲಿ. ನೀವು ಜಾಸ್ತಿ ಇದ್ದರೆ ಇನ್ನೂ ಸ್ವಲ್ಪ ಜಾಸ್ತಿ ಹಾಕೋರಿ. ಇಲ್ಲಿ 2 ಹಸಿಮೆಣ್ಸಿನ್ಕಾಯಿ ಹಾಕತ್ತೀನಿ, ಸ್ವಲ್ಪ ಫ್ರೈ ಆಗ್ಬೇಕ್ರಿ ಅವು. ನೆಕ್ಸ್ಟ್ ಉಪ್ಪು ನೋಡಿರಿ, ಇದಕ್ಕೆ ಉಪ್ಪು ಅದೆಲ್ಲ ಒಗ್ಗರಣೆ ಒಳಗೆ ಹಾಕ್ಬೇಕ್ರಿ. ಈಗ ಒಂದು ಸ್ವಲ್ಪ ಅರಿಶಿಣ ಪೌಡ್ರ್ ಹಾಕತ್ತೀನಿ ನೋಡಿರಿ. ಅರಿಶಿಣನೂ ಆರೋಗ್ಯಕ್ಕೂ ಒಳ್ಳೆಯದು, ಕಲರ್ ಕೂಡ ಚೆನ್ನಾಗಿ ಬರುತ್ತೆ. ಹೀಗಾಗಿ ಅರಿಶಿಣ ಆದಷ್ಟು ಯೂಸ್ ಮಾಡ್ಬೇಕು ನೋಡಿರಿ. ಈ ಮಳೆಗಾಲದಲ್ಲಂತೂ ಸ್ವಲ್ಪ ಜಾಸ್ತಿನೇ ಯೂಸ್ ಮಾಡಬೇಕು ಅರಿಶಿಣದ. ಈಗ ಸ್ವಲ್ಪ ಧನಿಯಾ ಪೌಡ್ರ್ ನೋಡಿರಿ. ಇದು ಜೀರಿಗೆ ಮತ್ತು ಹವೀಜು ಕೂಡಿ ಮನೆಯಲ್ಲೇ ಮಿಕ್ಸಿ ಮಾಡಿಟ್ಟಿರೋದು. ಈಗ ಸ್ವಲ್ಪ ಅರ್ಚಿ ಖಾರದ ಪುಡಿ ರೀ, ಅಂದ್ರೆ ಹಸಿಮೆಣ್ಸಿನ್ಕಾಯಿ ಹಾಕಿದ್ವಿ, ಇದು ಟೇಸ್ಟ್ಗೋಸ್ಕರ ಒಂದು ಅರ್ಧ ಸ್ಪೂನ್ ಹಾಕಿನಿ ನೋಡಿರಿ. ಅದಕ್ಕಿಂತನೂ ಕಡಿಮೆನೇ ಹಾಕ್ಕೊಂಡ್ರು ಒಳ್ಳೆಯದು. ನೆಕ್ಸ್ಟ್ ಇದಕ್ಕೆ ನೋಡಿರಿ, ಬೀಟ್ರೂಟ್ ಕಟ್ ಮಾಡಿ ಇಟ್ಟಿರ್ತೀವಲ್ಲ, ಆ ಬೀಟ್ರೂಟ್ ಆದಷ್ಟು ಸ್ವಲ್ಪ ಸಣ್ಣಗೆ ಕಟ್ ಮಾಡಿ ಹಾಕ್ಕೊಳ್ಳೋದ್ರಿ. ಹಾಕಿ 1 ನಿಮಿಷ ಫ್ರೈ ಮಾಡಬೇಕು. ಒಂದು ಸ್ವಲ್ಪ ಚೆಂದಾಗಿ ಈ ಒಗ್ಗರಣೆ ಒಳಗೆಲ್ಲ ಫ್ರೈ ಆಗಬೇಕು ನೋಡಿರಿ. ಈ ಥರ ಕಲರ್ ನೋಡಿರಿ ಎಷ್ಟು ಮಸ್ತ್ ಕಾಣಿಸತೈತಿ. ಭಾಳ ಹೆಲ್ತಿ ಕೂಡ ರೀ ಇದು. ನಮ್ಗೆ ಬೀಟ್ರೂಟ್ ಆದಷ್ಟು ಕೆಲವೊಬ್ರು ಇಷ್ಟಪಡಲ್ಲ, ಕೆಲವೊಬ್ರು ಇಷ್ಟಪಡ್ತಾರೆ. ಈ ಥರ ಪಲ್ಯ ಮಾಡ್ಕೊಂಡು ತಿಂದ್ರೆ ಮಸ್ತ್ ಆಗ್ತದೆ ರೀ. ನೆಕ್ಸ್ಟ್ ನೋಡಿರಿ, ಇದಕ್ಕೆ 1 ನಿಮಿಷ ಅಷ್ಟೇ, ನೀರು ಹಾಕೋದು ಬೇಡ, ಏನು ಬೇಡ, ಮುಚ್ಚಿ 1 ನಿಮಿಷ 1 ವಿಸಲ್ ಬರ್ಸಿದ್ರೆ ಸಾಕ್ರಿ. ಈ ಥರ ಪಲ್ಯ ರೆಡಿ ಆಗಿಬಿಡ್ತೈತೆ ನೋಡಿರಿ. ಈ ಬೀಟ್ರೂಟ್ ಪಲ್ಯ ಕೊಟ್ಟ ನೀರು ಹಾಕ್ಬಾರ್ದ್ರಿ, ಇದು ಹೋಟೆಲ್ ಸ್ಟೈಲ್ ರೀ. ಇದು ಒಂಥರ ನೀರು ಹಾಕ್ದೇ ನೋಡಿರಿ ಎಷ್ಟು ಮಸ್ತಾಗಿತ್ತು ಪಲ್ಯ. ಟೇಸ್ಟೂ ಭಾರಿ ಬರ್ತೈತಿ. ಲಾಸ್ಟ್ ಒಳಗೆ ಹಸಿ ಕೊಬ್ಬರಿ ಇದ್ರೆ ತುರಿದು ಹಾಕೊಂಡ್ಬಿಡೋದ್ರಿ. ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಒಂದು 2-3 ನಿಮಿಷ ಒಳಗೆ ಪಲ್ಯ ರೆಡಿ ನೋಡಿರಿ. ಅನ್ನ, ಚಪಾತಿ, ರೊಟ್ಟಿ ಎಲ್ಲದಕ್ಕೂ ಸೂಪರ್ ಕಾಂಬಿನೇಷನ್ ರೀ. ಒಂದು ಸಲ ಖಂಡಿತವಾಗ್ಲೂ ನೀವು ಟ್ರೈ ಮಾಡಿರಿ, ಮಸ್ತ್ ಅಂದ್ರೆ ಮಸ್ತ್ ಆಗ್ತೈತಿ. ಎಲ್ಲರೂ ಇಷ್ಟಪಡ್ತಾರೆ ರೀ ಇದನ್ನು, ಯಾಕಂದ್ರೆ ನೀರು ಹಾಕ್ದೇ ಬೇಯಿಸಿರ್ತೀವಲ್ಲ ರೀ, ಟೇಸ್ಟ್ ಸಖತ್ ಬರ್ತದೆ ರೀ ಇದ್ರದ್ದು. ನೋಡಿರಿ ಮಸ್ತ್ ಆಗೈತಿ. ಹೆಂಗಾಗೈತಿ ಅಂತೇಳಿ ಕಮೆಂಟ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹೊಸದಾಗಿ ವಿಡಿಯೋನ ಯಾರಾದರೂ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.